ಲೋಕಸಭೆಯಲ್ಲಿಂದು ಹಿರೋಶಿಮಾ ದುರಂತ ಸ್ಮರಣಾರ್ಥ ಗೌರವ ಸಮರ್ಪಿಸಲಾಯಿತು. ಕಲಾಪ ಆರಂಭಕ್ಕೂ ಮುನ್ನ ಈ ವಿಚಾರ ಪ್ರಸ್ತಾಪಿಸಿದ ಸ್ಪೀಕರ್ ಓಂ ಬಿರ್ಲಾ 1945ರ ಆಗಸ್ಟ್ 6ರಂದು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ನಡೆದ ಪರಮಾಣು ಬಾಂಬ್ ದಾಳಿ ಮಾನವ ಇತಿಹಾಸದ ಬಹುದೊಡ್ಡ ದುರಂತ ಎಂದರು. ಲಕ್ಷಾಂತರ ಮುಗ್ಧ ಜನರನ್ನು ಸಾವಿಗೆ ದೂಡಿದ ಹಾಗೂ ಅಸಂಖ್ಯಾತ ನಾಗರಿಕರ ಆರೋಗ್ಯದ ಮೇಲೆ ಪ್ರಭಾವ ಬೀರಿದ ಈ ದುರ್ಘಟನೆ ಪರಮಾಣು ಶಸ್ತ್ರಾಸ್ತ್ರದ ವಿರುದ್ಧ ಜಗತ್ತು ಗಂಭೀರ ಪ್ರತಿರೋಧ ಕೈಗೊಳ್ಳಲು ಕಾರಣವಾಯಿತು. ಸಾಮೂಹಿಕ ವಿನಾಶಕಾರಿ ಅಸ್ತ್ರಗಳಿಂದ ಜಗತ್ತನ್ನು ಮುಕ್ತಗೊಳಿಸಲು ಹಾಗೂ ವಿಶ್ವಶಾಂತಿ ಖಾತ್ರಿಪಡಿಸಲು ದೃಢ ಸಂಕಲ್ಪ ಕೈಗೊಳ್ಳುವುದನ್ನು ಸದನ ಆಗ್ರಹಿಸುತ್ತದೆ ಎಂದು ಹೇಳಿದರು. अवगत कराया था। ये सभा विश्व को सामूहिक विनाश के हथियारों से मुक्त करने के लिए अपनी प्रतिबद्धता पुनः दोहराती है तथा परमाणु हथियारों के उन्मूलन तथा वैश्विक शांति और सौहार्द सुनिश्चित करने के लिए अपना दृढ़ संकल्प व्यक्त करती है। अब ये सभा हिरोशिमा और नागासाकी की परमाणु विभीषिका ಬಳಿಕ ಹಿರೋಶಿಮಾ ನಾಗಸಾಕಿ ದುರ್ಘಟನೆಯಲ್ಲಿ ಮೃತರ ಸ್ಮರಣಾರ್ಥ ಸದಸ್ಯರು ಎದ್ದು ನಿಂತು ಮೌನಾಚರಣೆ ಮೂಲಕ ಗೌರವ ಸಮರ್ಪಿಸಿದರು. ನಂತರ ಪ್ರಶ್ನೋತ್ತರ ಅವಧಿ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡತೊಡಗಿದರು. ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ರಚನಾತ್ಮಕ ಚರ್ಚೆ ಅಗತ್ಯವಾಗಿದ್ದು, ಸದಸ್ಯರ ಪ್ರಶ್ನೆ ಹಾಗೂ ಸರ್ಕಾರದ ಉತ್ತರ ಕುರಿತು ದೇಶದ ಜನತೆ ನಿರೀಕ್ಷಿಸುತ್ತಿದ್ದಾರೆ. ಆದರೆ ನಿರಂತರವಾಗಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವುದು ಸರಿಯಲ್ಲ ಎಂದರು. ಪ್ರಶ್ನೋತ್ತರ ಅವಧಿ ಮಹತ್ವದ್ದಾಗಿದ್ದು, ಜನಪರ ವಿಷಯಗಳ ಕುರಿತು ಚರ್ಚೆ ಸಂವಾದ ನಡೆಯಬೇಕು. ಯಾವುದೇ ವಿಷಯದ ಮೇಲಿನ ಚರ್ಚೆಗೆ ಎಲ್ಲ ಸದಸ್ಯರಿಗೂ ಅವಕಾಶ ನೀಡಲಾಗುವುದು. ಆದರೆ ಪದೇ ಪದೇ ಗದ್ದಲ ಉಂಟು ಮಾಡುವುದು ಸಂಸದೀಯ ಘನತೆಗೆ ತಕ್ಕುದಲ್ಲ. ಸದಸ್ಯರು ಸದನದ ಪರಂಪರೆ ಅನುಸಾರ ವರ್ತಿಸಬೇಕು ಎಂದರು. ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. मैं पुनः आग्रह कर रहा हूं, सदन की कार्रवाई आज 2 बजे तक के लिए स्थगित की जाती है।